ರಾಬಿನ್ ಹೇಳಿದ ಡೀಟೇಲ್ಸ್ ಕೇಳಿ ಅಮೋಘ್ ಸಿಟ್ಟಾದ. ಅವನು ಮುಷ್ಟಿ ಬಿಗಿ ಹಿಡಿತಾ, ಹಾಗಿದ್ರೆ ನಮ್ಗವ್ರನ್ನ ಏನೂ ಮಾಡೋಕ್ಕಾಗಲ್ಲ ಅಂತ ನೀನು ಹೇಳ್ತಾರದ ಅಂತ ಕೇಳ್ದ. ಅದಕ್ಕೆ ರಾಬಿನ್, ನೋ ಬಾಸ್, ನಾನು ಆಗ ಹೇಳ್ತಾ ಇಲ್ಲ. ನಾವೊಂದು ಪ್ರಾಪರಾಗಿ ಪ್ಲ್ಯಾನ್ ರೆಡಿ ಮಾಡಿ ನಂತರ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅವ್ರ ಸ್ಟ್ರೆಂತನ್ನು ಕಡಿಮೆ ಮಾಡಬೇಕು ಅಂದರೆ ಒಬ್ಬೊಬ್ಬರನ್ನೇ ಹೊರಗೆ ತಂದು ಮುಗಿಸ್ಬೇಕು. ಒಂದು ವೇಳೆ ನಾವು ಎಲ್ಲರ ಮೇಲೂ ಒಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ಆಗ ಏಟಾಗೋದು ನಮಗೇನೆ ಅಂತ ಹೇಳ್ದ. ಅಮೋಘಂತೂ ಅವನ ಮಾತು ಸರಿ ಅಂತ ಅನ್ನಿಸ್ತು. ಅವನು ಸ್ವಲ್ಪ ಕಾಮಾಗಿ, ಓಕೆ, ಹಾಗಾದರೆ ನಿನ್ನ ಹತ್ರ ಏನಾದರೂ ಪ್ಲ್ಯಾನ್ ಇದೆಯಾ, ಹೇಗಿದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕೇಳ್ದ. ರಾಬಿನ್ ಮೊದಲೇ ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಬಂದಿದ್ದ. ಸೊ ಅವನು ಒಂದು ಫೈಲ್ ಓಪನ್ ಮಾಡಿ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಬಾಸ್. ನಾವು ಇನ್ವೆಸ್ಟಿಗೇಟ್ ಮಾಡಿರೋ ಪ್ರಕಾರ ಅರವಿಂದ್ ಮಕ್ಕಳಿಗೆ ಡಿಫ್ರೆಂಟ್ ಹಾಬೀಸ್ ಇವೆ. ನಾವು ಅದನ್ನು ಯೂಸ್ ಮಾಡಿಕೊಂಡು ಅವ್ರನ್ನ ಮಟ್ಟ ಹಾಕಬೇಕು. ಅದ್ರ ಬಗ್ಗೆ ಡೀಟೇಲ್ಸ್ ಈ ಫೈಲಲ್ಲೇ ಇದೆ ಅಂತ ಹೇಳ್ತಾ ಅಮೋಘ್ ಒಂದು ಫೈಲ್ ಕೊಟ್ಟ. ಅಮೋಘ್ ಸ್ವಲ್ಪ ಟೈಮ್ ಆ ಫೈಲ್ನ ಚೆಕ್ ಮಾಡಿ, ಗ್ರೇಟ್, ಈ ಪ್ಲ್ಯಾನ್ ಚೆನ್ನಾಗಿದೆ ರಾಬಿನ್. ಸೊ ಇದನ್ನು ಎಕ್ಸಿಕ್ಯೂಟ್ ಮಾಡೋ ಜವಾಬ್ದಾರಿನ ನಾನು ನಿಂಗೆ ಬಿಡ್ತೀನಿ. ಎಷ್ಟು ದುಡ್ಡು ಖರ್ಚಾದರೂ ತೊಂದರೆ ಇಲ್ಲ, ಆದರೆ ನಾವು ಅದರಲ್ಲಿ ಸಕ್ಸಸ್ ಆಗಬೇಕು. ಬಟ್ ಒನ್ ಕಂಡೀಷನ್, ನೀನು ಬೇರೆಯವ್ರಿಗೆ ಏನು ಮಾಡ್ತೀಯೋ ಅದು ನನಗೆ ಸಂಬಂಧ ಇಲ್ಲ. ಆದರೆ ಅರವಿಂದನ್ 5 ಮಕ್ಕಳು ನನಗೆ ಜೀವಂತವಾಗಬೇಕು ಅಂತ ತಾಕೀತ್ ಮಾಡ್ದ. ನೀವು ಹೇಳ್ದಾಗೆ ಮಾಡ್ತೀವಿ ಬಾಸ್, ರಾಬಿನ್ ಎಕ್ಸೈಟ್ ಆಗಿ ಹೇಳ್ದ. ನಂತರ ಅಮೋಘ್ ವೈನ್ ಗ್ಲಾಸ್ನ ಮೇಲೆತ್ತ, ನಾನು ಪಿರಮಿಡ್ಗೆ ಜಾಯ್ನ್ ಆದಮೇಲೆ ಇದೇ ಫಸ್ಟ್ ಟೈಮ್ ನಿಮಗೆ ಆರ್ಡರ್ಸ್ನ ಕೊಡ್ತಾ ಇರೋದು. ಸೊ ಇವತ್ತು ಇದು ನನ್ನ ಕಡೆಯಿಂದ ಎಲ್ರಿಗೂ ಟ್ರೀಟ್ ಅಂತ ಅಂದ್ಕೊಳ್ಳಿ. ಐ ವಿಶ್ ಯು ಆಲ್ ದ ಸಕ್ಸಸ್ ಅಂತ ಹೇಳ್ದ. ಅವತ್ತು ಅವರೆಲ್ಲ ಲೇಟ್ ನೈಟ್ ತನಕ ಎಂಜಾಯ್ ಮಾಡಿದ್ರು. ಅಮೋಘ್ ಅಂತೂ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡೋಕ್ಕೆ ಬಿಟ್ಟು ದೇಸಾಯಿ ರಿಸರ್ವ್ ಮಾಡಿದ ರೂಮಲ್ಲಿ ನಿದ್ದೆ ಮಾಡ್ದ. ಮಾರನೇ ದಿನ ಬೆಳಗ್ಗೆ ಅಮೋಘ್ ಬೇಗ ಎಚ್ಚರಾದ. ಅವನು ಬೇಗ ರೆಡಿಯಾಗಿ ಸ್ಕೂಲಿಗೆ ಹೊರಟ. ಪ್ರೊಫೆಸರ್ ರಜನಿ ಒಂದು ಬೌಲ್ ಹತ್ರ ಹೋಗಿ ನಿಂತ್ಕೊಂಡ್ರು. ಅವರು ಅದರಲ್ಲಿ ಒಂದು ಬೌಲ್ನ ಕೈಲಿ ತಗೊಳ್ತಾ, ನಾನು ನಿಮ್ಗೆ ಇವತ್ತು ಹೀಲಿಂಗ್ ಪಿಲ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಮೇನ್ ಆಗಿ ಎಲ್ಲ ರೀತಿಯ ಎಕ್ಸ್ಟರ್ನಲ್ ಇಂಜುರೀಸ್ನ ಕ್ಯೂರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಆ ಟ್ಯಾಬ್ಲೆಟ್ನ ತಯಾರಿಸೋ ರೀತಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರೊಫೆಸರ್ ರಜನಿ ಗ್ರೀನ್ ಹೌಸ್ಗೆ ಹೋಗಿ ಅಲ್ಲಿಂದ ಕೆಲವು ಹರ್ಬ್ಸ್ನ ಕಿತ್ಕೊಂಬಂದ್ರು. ನಂತರ ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಟೀಚಿಂಗ್ ಸ್ಟೈಲ್ ಸಿಕ್ಕಾಬಡೆ ಚೆನ್ನಾಗಿತ್ತು. ಸ್ಟೂಡೆಂಟ್ಸ್ ಕೂಡ ಅದನ್ನು ನೋಡಿ ಮೆಸ್ಮರೈಸ್ ಆಗ್ತಾ ಪ್ರೊಫೆಸರ್ ರಜನಿ ಬಗ್ಗೆ ತಮ್ಮಲ್ಲೇ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಗನ್ ಆ ಟ್ಯಾಬ್ಲೆಟ್ ಪ್ರಿಪರೇಷನ್ ಅಟೆಂಟಿವ್ ಆಗಿ ನೋಡ್ತಾ ಇದ್ದ. ಅವನು ನಂತರ ಅಮೋಘನ್ ಕಡೆ ತಿರುಗಿ ಹೊಟ್ಟೆಗೆ ಲೈಟಾಗಿ ಗೊತ್ತಾ, ನಿಂಗಿದು ಮೊದಲೇ ಗೊತ್ತಿದೆ ಅಲ್ವೇನೋ ಮಚ, ನಿನ್ನ ಪ್ರಕಾರ ಯಾರಿದನ್ನು ಕರೆಕ್ಟಾಗಿ ಮಾಡ್ತಾರೆ, ನೀನಾ ಅಥವಾ ಪ್ರೊಫೆಸರ್ ರಜನಿನಾ ಅಂತ ಕೇಳ್ದ. ಅಹಾನ ಅವ್ರ ಪಕ್ಕನೇ ನಿಂತಿದ್ರಿಂದ ಅವಳಿಗೆ ಜಗನ್ ಮಾತು ಕ್ಲಿಯರಾಗಿ ಕೇಳಿಸ್ತು. ಅವಳು ಅದನ್ನು ಕೇಳಿ ಶಾಕ್ ಆಗಿ, ವಾಟ್ ಅಮೋಘ್, ನಿಂಗೆ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡೋದಕ್ಕೂ ಬರುತ್ತಾ ಅಂತ ಕೇಳಿದ್ಲು. ಅಮೋಘ್ ಅವರಿಬ್ಬರು ಮಾತಿಗೂ ಆನ್ಸರ್ ಮಾಡಲಿಲ್ಲ. ಅವನು ಸೀರಿಯಸ್ ಆಗಿ, ಜಗನ್, ಇಮ್ಮಿಡಿಯೇಟ್ ಆಗಿ ನೀನು ಮತ್ತೆ ಅಹಾನ ಇಬ್ರು ಈ ರೂಮ್ ಬಿಟ್ಟು ಹೊರಗೋಗಿ ಅಂತ ಹೇಳ್ದ. ವಾಟ್, ಬಟ್ ಯಾಕೆ? ಜಗನ್ ಅಮೋಘ್ ಮಾತಿಂದ ಕನ್ಫ್ಯೂಸ್ಡ್ ಆಗಿ ಕೇಳ್ದ. ಪ್ರೊಫೆಸರ್ ರಜನಿ ಆಗ್ಲಿಂದ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಎಲ್ಲರೂ ಕೇಳ್ತಿರೋ ಡೌಟ್ಸ್ ಮತ್ತೆ ಮಾತಿಂದ ಅವ್ರು ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಇದರಿಂದ ಅವರೊಂದು ಇಂಪಾರ್ಟೆಂಟ್ ಸ್ಟೆಪ್ನೇ ಮಿಸ್ ಮಾಡಿದ್ರು. ಇನ್ನು ಕರೆಕ್ಟ್ 5 ಮಿನಿಟ್ಸಲ್ಲಿ ಆ ಬೌಲ್ ಬ್ಲಾಸ್ಟ್ ಆಗುತ್ತೆ. ಅಮೋಘ್ ಸೀರಿಯಸ್ ಆಗಿ ಹೇಳ್ದ. ಆರ್ ಯು ಸೀರಿಯಸ್ ಅಮೋಘ್? ಜಗನ್ ಶಾಕಲ್ಲಿ ಕೇಳ್ದ. ಅವನಿಗೆ ಅಮೋಘನ್ ಟ್ಯಾಲೆಂಟ್ಸ್ ಮೇಲೆ ಕಂಪ್ಲೀಟಾಗಿ ನಂಬಿಕೆ ಇತ್ತು. ಆದರೆ ಹಾಗಂತ ಅಷ್ಟೊಂದು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಪ್ರೊಫೆಸರ್ ರಜನಿ ಕೈಯಿಂದ ತಪ್ಪಾಗುತ್ತೆ ಅಂತ ಹೇಗೆ ನಂಬೋದಕ್ಕೆ ಸಾಧ್ಯ? ಅಮೋಘ್ ಜಗನ್ ಪ್ರಶ್ನೆ ಕೇಳಿ ಬೇಜಾರು ಮಾಡ್ಕೊಳ್ಳಿಲ್ಲ. ಅವನು ಕಾಮಾಗಿ, ನಾನು ಹೇಳೋದು ಹೇಳಿದ್ದೀನಿ, ಇನ್ನು ಮುಂದೆ ನಿನಗೆ ಬಿಟ್ಟಿದ್ದು. ಇಲ್ಲೇ ಎದ್ದು ಬ್ಲಾಸ್ಟಲ್ಲಿ ಬೂದಿಯಾಗೋ ಆಸೆ ಇದ್ರೆ ನಾನು ನಿನ್ನನ್ನು ತಡೆಯಲ್ಲ ಅಂತ ಹೇಳ್ದ. ಜಗನ್ ಈಗ ತಡ ಮಾಡಲಿಲ್ಲ. ಅವನು ಕ್ವಿಕ್ ಆಗಿ, ನೋ ವೇ, ನಾನೀಗಲೇ ಹೊರಗೆ ಹೋಗ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಟ. ಆದರೆ ಅಮೋಘ್ ಅಲ್ಲೇ ಇರಬೇಕಾದ್ರೆ ಜಗನ್ಗೆ ಅವನನ್ನು ಒಬ್ಬನೇ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ಸೊ ಜಗನ್ ಮತ್ತೆ ವಾಪಸ್ ಬಂದು ನಿಂತ್ಕೊಂಡ. ಅಷ್ಟರಲ್ಲಿ ಪ್ರೊಫೆಸರ್ ರಜನಿ ಫ್ಲೇಮ್ನ ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೊರಟರು. ಅದನ್ನ ನೋಡಿದ ಅಮೋಘ್ ಜೋರಾಗಿ, ವೇಟ್ ಪ್ರೊಫೆಸರ್ ಅಂತ ಕೂಗ್ದ.
ಅಮೋಘ್ ಹಾಗೆ ಇಂಟ್ರಪ್ಟ್ ಮಾಡಿದ್ ನೋಡಿ ಪ್ರೊಫೆಸರ್ ರಜನಿ, ವಾಟ್ ಹ್ಯಾಪನ್ ಅಮೋಘ್, ಏನಾದರೂ ಡೌಟ್ಸ್ ಇತ್ತಾ ಅಂತ ಕೇಳಿದ್ರು. ಅಮೋಘ್ ಈಗ ಪ್ರೊಫೆಸರ್ ರಜನಿ ಹತ್ರನೇ ಹೋದ. ಅವನು ಸೀರಿಯಸ್ ಆಗಿ, ಮ್ಯಾಮ್, ನೀವೀಗ ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದೀರಿ. ನೀವೀಗ ಫ್ಲೇಮ್ನ ಆಫ್ ಮಾಡಿದ್ರೆ ಮೇ ಬಿ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದು ಅನ್ಸುತ್ತೆ ಅಂತ ಹೇಳ್ದ. ಅಮೋಘ್ ಮಾತು ಕೇಳಿ ಸ್ಟೂಡೆಂಟ್ಸ್ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರೊಫೆಸರ್ ರಜನಿನೂ ಇದರಿಂದ ಇರಿಟೇಟ್ ಆಗಿ, ನಾನಾಗಿ ಹೇಳಿದ್ದನ್ನ ನೀನು ಕೇಳಿಸ್ಕೊಂಡಿಲ್ಲ ಅಲ್ವಾ ಅಮೋಘ್? ಮೆಡಿಸಿನಲ್ ಪಿಲ್ ಪ್ರಿಪೇರ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಅಂದರೆ ಅದು ಫ್ಲೇಮ್. ನೀನು ಅದನ್ನೇ ಆಫ್ ಮಾಡು ಅಂತ ಹೇಳ್ತಿದ್ಯಲ್ಲ. ಹಾಗೇನಾದರೂ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟಲ್ಲೇ ಟ್ಯಾಬ್ಲೆಟ್ ಹಾಳಾಗುತ್ತೆ ಅಂತ ಕೋಪದಲ್ಲಿ ಬೈದರು. ಪ್ರೊಫೆಸರ್ ರಜನಿ ಯೂನಿಯನ್ನ ಮೆಂಬರ್ ಆಗಿದ್ರು. ಅವರು ಇಲ್ಲಿ ತನಕ ಸಾವಿರಾರು ಹೀಲಿಂಗ್ ಪಿಲ್ಸ್ನ ಪ್ರಿಪೇರ್ ಮಾಡಿದ್ರು. ಅಂಥದ್ರಲ್ಲಿ ಈಗ ಅಮೋಘ್ ಅವ್ರು ಮಾಡಿದ್ದನ್ನ ತಪ್ಪು ಅಂತ ಹೇಳ್ತಾ ಇದ್ದ. ಅಮೋಘ್ ಅದಕ್ಕೆ ಇನ್ನೋಸೆಂಟ್ ಆಗಿ, ಹಾಗಲ್ಲ ಪ್ರೊಫೆಸರ್, ನಾನು ನಿಮ್ಮ ಸ್ಕಿಲ್ಸ್ನ ಕ್ವಶನ್ ಮಾಡ್ತಾ ಇಲ್ಲ, ಆದರೆ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಒಂದು ಇಂಪಾರ್ಟೆಂಟ್ ಸ್ಟೆಪ್ನೇ ಮಿಸ್ ಮಾಡಿದ್ದೀರಿ ಅಂತ ಹೇಳ್ದ. ಪ್ರೊಫೆಸರ್ ರಜನಿ ಎಲ್ಲ ರೀತಿ ಹರ್ಬ್ಸ್ ಜೊತೆ ಒಂದು ಬೇರ್ನ ಕೂಡ ತಂದಿಟ್ಕೊಂಡಿದ್ರು. ಆ ಬೇರು ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಬೇಕಾದ್ರೆ ಬೌಲ್ ಹೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ತಾ ಇತ್ತು. ಬಟ್ ಈಗ ಅದನ್ನೇ ಯೂಸ್ ಮಾಡದೆ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡ್ತಾ ಇದ್ದಿದ್ರಿಂದ ಬೌಲ್ ಸಿಕ್ಕಾಪಟ್ಟೆ ಹೀಟ್ ಆಗಿತ್ತು. ಅಮೋಘನ್ ಕ್ಲಾಸ್ಮೇಟ್ಸ್ ಎಲ್ಲರೂ ಅಮೋಘ್ ಸುಮ್ಮನೆ ಅಟೆನ್ಷನ್ ತನ್ನ ಕಡೆ ಹೇಳ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡ್ರು. ಆನಂದ್ ಅವನಿಗೆ ಬೈತಾ, ಸಾಕು ಸುಮ್ಮನಿರುವ ಅಮೋಘ್, ಯಾವಾಗಲೂ ನೀನು ಹೇಳ್ದಾಗೆ ಆಗಬೇಕು ಅಂತೀಯಲ್ಲ. ಪ್ರೊಫೆಸರ್ಗೆ ಟ್ಯಾಬ್ಲೆಟ್ ಪ್ರಿಪೇರ್ ಮಾಡೋದು ಹೇಗೆ ಅಂತಲೂ ಗೊತ್ತಿಲ್ವಾ? ಹಾಗಾದರೆ ನಿಂಗೆ ಕಲಿಯೋದಕ್ಕೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇಲ್ಲಿಂದ ಎದ್ದೋಗು, ಅದನ್ನು ಬಿಟ್ಟು ನಮಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ದ. ಅದಕ್ಕೆ ಪ್ರಣವ್ ಕೂಡ ಸಪೋರ್ಟ್ ಮಾಡ್ತಾ, ಹೌದು, ಈ ಕ್ಲಾಸ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ ನಿಂಗೆ? ಇನ್ ಕೇಸ್ ಪ್ರೊಫೆಸರ್ ಹೇಳ್ಕೊಡ್ತಾ ಇರೋದು ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ಮನೆಗೆ ಹೋಗೋ ಅಂತ ಹೇಳ್ದ. ಜಗನ್ಗೆ ಅವ್ರ ಮಾತು ಕೇಳಿ ಸಿಕ್ಕಾಬಡೆ ಕೋಪ ಬಂತು. ಅವನು ಮುಷ್ಟಿ ಬಿಗಿ ಹಿಡಿದು ನಿಂತ್ಕೊಂಡ. ಅಮೋಘ್ ಅಂತೂ ಇವ್ರ ಮಾತುಗಳನ್ನ ಕೇಳಿ ಬೇಜಾರಿಂದ ನಿಟ್ಟುಸಿರು ಬಿಟ್ಟ. ಅವನ ಹತ್ರ ಈಗ ಯಾಕೆ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ಹಾಗಾಗಿ ಅಮೋಘ್ ಜೋರಾಗಿ, ಎವ್ರಿವನ್ ಗೆಟ್ ಡೌನ್ ಅಂತ ಕೂಗ್ದ. ಅಮೋಘ್ ಇಮಿಡಿಯೇಟ್ ಆಗಿ ಪ್ರೊಫೆಸರ್ ರಜನಿನ ಡ್ರ್ಯಾಗ್ ಮಾಡಿ ಕೆಳಗೆ ಬೀಳಿಸ್ದ. ಅವ್ರಿಗೆ ಪೆಟ್ಟಾಗದೆ ಇರೋ ಹಾಗೆ ಅವ್ರನ್ನ ಕವರ್ ಮಾಡ್ದ. ಯಾರಿಗೂ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಆದರೆ ಜಗನ್ ಮತ್ತೆ ಅಹಾನ ಇಬ್ರು ಅಮೋಘ್ ಮಾತನ್ನ ಕೇಳಿದ್ರಿಂದ ಅವ್ರು ಕ್ವಿಕ್ ಆಗಿ ಬಗ್ಗಿ ಕೂತ್ಕೊಂಡ್ರು. ಪ್ರೊಫೆಸರ್ ರಜನಿ ಅಂತೂ ಏನು ಅರ್ಥ ಆಗದೆ, ಅಮೋಘ್ ಆರ್ ಯು ಮ್ಯಾಡ್, ಏನ್ ಮಾಡ್ತಾ ಇದೆಯಾ ನೀನು ಅಂತ ಜೋರಾಗಿ ಕೇಳಿದ್ರು. ಅಮೋಘನ್ ಕ್ಲಾಸ್ಮೇಟ್ಸ್ ಅಂತೂ ಅವನ ಮಾತನ್ನ ಸ್ವಲ್ಪನೂ ನಂಬಲಿಲ್ಲ. ಅದರಲ್ಲಿ ಎಸ್ಪೆಷಲಿ ಆನಂದ್ ಶರ್ಟನ್ನು ಸ್ಲೀವ್ ಮಾಡಿಸ್ಕೊಳ್ತಾ, ಏನೋ ಏನ್ ಮಾಡ್ತಾ ಇದ್ದೆ ನೀನಿಲ್ಲಿ, ಮರ್ಯಾದೆಯಿಂದ ಹೇಳ್ತಿದ್ದೀನಿ ಈ ಕಡೆ ಬಂದ್ಬಿಡು ಅಮೋಘ್ ಅಂತ ಹೇಳ್ತಾ 2 ಹೆಜ್ಜೆ ಮುಂದಿಟ್ಟ ಅಷ್ಟೇ. ಸಡನ್ ಆಗಿ ಇಡೀ ಬಿಲ್ಡಿಂಗ್ಗೆ ಕೇಳಿಸೋ ಹಾಗೆ ಬ್ಲಾಸ್ಟ್ ಆಗಿದ್ದ ಸೌಂಡ್ ಕೇಳಿಸ್ತು. ಒಲೆ ಮೇಲಿಟ್ಟಿದ್ದ ಬೌಲ್ ಜ್ವಾಲಾಮುಖಿ ತರ ಬ್ಲಾಸ್ಟ್ ಆಯ್ತು. ಅಷ್ಟೊತ್ತು ಟ್ಯಾಬ್ಲೆಟ್ ಮಾಡೋದಕ್ಕಂತ ಅದರಲ್ಲಿಟ್ಟಿದ್ದ ಹರ್ಬ್ಸ್ ಎಲ್ಲಾನು ಸುಟ್ಟು ಬೂದಿ ಆದ್ವು. ಬೌಲ್ ಅಂತೂ ಒಡೆದು ಚೂರ್ ಚೂರಾಗಿ ದೂರದಲ್ಲಿ ನಿಂತಿದ್ದ ಸ್ಟೂಡೆಂಟ್ಸ್ಗೆ ಚುಚ್ಕೋತು. ಪ್ರೊಫೆಸರ್ ರಜನಿ ಅಂತೂ ಇದನ್ನೆಲ್ಲ ನೋಡಿ ಸ್ಟನ್ ಆಗಿ, ಹಾಗಾದ್ರೆ ಇಷ್ಟೊತ್ತು ಅಮೋಘ್ ಹೇಳಿದ್ದೆಲ್ಲ ನಿಜಾನಾ ಅಂತ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮೋಘನ್ ಕ್ಲಾಸ್ಮೇಟ್ಸ್ ಕೂಡ ನೆಲದ ಮೇಲೆ ಬಿದ್ದು ಅಲ್ಲಿಂದಲೇ ಅಮೋಘ್ ಹೇಳಿದ್ರ ಬಗ್ಗೆ ಯೋಚಿಸ್ತಾ ಇದ್ರು. ಅವ್ರಿಗೆ ಈಗ ಅಮೋಘ್ ಹಾಗೆ ಹೇಳಿದ್ದು ಕೋಇನ್ಸಿಡೆಂಟ್ಸ್ ಅಲ್ಲ ಅಂತ ಅನ್ನಿಸ್ತಾ ಇತ್ತು. ಅಮೋಘಂಗ್ ಮಾತ್ರ ಇದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಅವನು ಫ್ಲೇಮ್ಗೆ ಹತ್ರದಲ್ಲೇ ಇದ್ದಿದ್ರಿಂದ ಬ್ಲಾಸ್ಟ್ ಆದಾಗ ಹೆಚ್ಚಿನ ಇಂಜುರಿ ಅವನಿಗೆ ಆಗಿತ್ತು. ಅದರಲ್ಲೂ ಪ್ರೊಫೆಸರ್ ರಜನಿನ ಉಳಿಸೋ ಯೋಚನೆಯಲ್ಲಿ ಅಮೋಘ್ ಅವ್ರನ್ನ ಕಂಪ್ಲೀಟಾಗಿ ಕವರ್ ಮಾಡಿದ್ದ. ಇದರಿಂದಾಗಿ ಅವನ್ ಬೆನ್ನು ಪೂರ್ತಿಯಾಗಿ ಸುಟ್ಟು ಹೋಗಿತ್ತು. ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.